ಎಲ್ಲ ಕನ್ನಡ ಮಕ್ಕಳಿಗೂ ಕನ್ನಡ ಕಿಡ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಒಂದು ಕತೆ ಹೇಳ್ತೀನಿ, ಕೇಳ್ತೀರಲ್ವಾ ಮಕ್ಕಳ? ಆ ಕತೆ ಹೆಸರು ಸಹಕಾರ ಅಂತ. ಬನ್ನಿ ಆಗಿದ್ರೆ ಈ ಕತೆನ ನೀವೀಗ ಕೇಳಿಸ್ಕೊಳ್ಳಿ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಅಂತ. ಆ ಹಳ್ಳಿಯಲ್ಲಿ ಒಂದು ತೋಟ ಇತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೂಡ ವಾಸವಾಗಿದ್ದವು. ಹೀಗೆ ಒಂದಿನ ಕೋಳಿ ಆಹಾರವನ್ನು ಹುಡುಕುತ್ತಾ ಹೊರಟಿತ್ತು. ಆಗ ಕೋಳಿಗೆ ಅಲ್ಲಿ ರಾಗಿಯ ಕಾಳುಗಳು ಸಿಕ್ಕವು. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಅಂತ ಆ ಕೋಳಿಗೆ ಅನಿಸ್ತು. ಆಗ ಕೋಳಿ ಏನ್ ಮಾಡ್ತು, ನಾನೊಬ್ಳು ಕೈಲೇ ಇದಿಷ್ಟೆಲ್ಲ ಆಗಲ್ಲ, ಹೇಗಿದ್ರು ಇಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳ ಆಯ್ತಲ್ಲ, ಅದನ್ನು ನಾನು ಸಹಾಯ ಕೇಳ್ಬೋದಂತ ಅನ್ಕೊತ್ತು. ಆಗ ಕೋಳಿ ಗುಬ್ಬಚ್ಚಿಯ ಬಳಿ ಹೋಗಿ ಸಹಾಯವನ್ನು ಕೇಳಿತು. ಆದರೆ ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ಕೂಡ ನನ್ನಿಂದ ಆಗದು ಎಂದಿತ್ತು. ಆಗ ಕೋಳಿ ಇವರಿಬ್ಬರು ನನ್ನ ಸಹಾಯಕ್ಕೆ ಬರ್ತಿಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತ್ತು. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತ್ತು. ಮತ್ತೆ ಕೋಳಿ ಯೋಚಿಸಿತ್ತು, ನನ್ನ ಒಬ್ಳು ಕೈಲೇ ಇದೆಲ್ಲ ಆಗಲ್ಲ, ಈಗಾದ್ರೂ ಗುಬ್ಬಚ್ಚಿ ಮತ್ತು ಪಾರಿವಾಳದ ಸಹಾಯನ ಕೇಳೋಣ ಅಂತ ಅನ್ಕೊಂಡು ಗುಬ್ಬಚ್ಚಿ ಹತ್ರ ಹೋಯ್ತು. ತೆನೆಗಳನ್ನು ಕುಯ್ಯಲು ಸಹಾಯ ಕೇಳ್ತು. ಆಗ ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಮತ್ತೆ ಕೋಳಿ ಪಾರಿವಾಳದ ಬಳಿ ಬಂದು ಪಾರಿವಾಳದ ಸಹಾಯವನ್ನು ಕೇಳಿತ್ತು. ಆಗ ಪಾರಿವಾಳವು ಕೂಡ ನನ್ನಿಂದ ಆಗದು ಎಂದಿತ್ತು. ಕೋಳಿ ಮತ್ತೆ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕುಯ್ದಿತ್ತು, ಕಾಳುಗಳನ್ನು ಸಂಗ್ರಹಿಸಿತು. ಹೀಗೆ ದಿನಗಳು ಕಳೆದವು. ಒಂದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವು ಆಹಾರವನ್ನು ಹುಡುಕುತ್ತಾ ಎಲ್ಲ ಕಡೆ ಹೊರಟವು. ಎಲ್ಲೂ ಆಹಾರ ಸಿಗಲಿಲ್ಲ. ಕೊನೆಗೆ ಯೋಚಿಸಿ ಕೋಳಿಯ ಬಳಿ ಬಂದು ಅಕ್ಕ, ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಆಗ ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೇಕೆ ಕೊಡಲಿ ನಾನು ಅಂತ ಕೇಳಿತ್ತು. ಕೋಳಿಯ ಮಾತನ್ನು ಕೇಳಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ನಾವು ಕೂಡ ಕೋಳಿ ಜೊತೆ ಸೇರಿಕೊಂಡು ಬಿತ್ತಿದರೆ ಮತ್ತು ಕುಯ್ಯಲು ಹೋಗಿದ್ದರೆ ನಾವು ಕೂಡ ಆಹಾರವನ್ನು ಸಂಗ್ರಹಿಸಿ ಇಟ್ಕೋಬಹುದಿತ್ತು. ಈಗ ಹೀಗಾಯ್ತಲ್ಲ ಅಂತ ತಲೆ ತಗ್ಗಿಸಿ ನಿಂತವು. ಆಗ ಕೋಳಿಗೆ ಅವನ್ನು ನೋಡಿ ಅಯ್ಯೋ ಪಾಪ ಅನಿಸಿತು. ಆಗ ಸರಿ ಆಯ್ತು ಅನ್ಕೊಂಡು ರಾಗಿಯನ್ನು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಕೊಟ್ಟಿತ್ತು. ಇದರಿಂದ ನಮ್ಗೇನು ಅರ್ಥ ಆಯಿತು ಗೊತ್ತಾ ಮಕ್ಕಳೇ? ಪರಿಶ್ರಮದಿಂದ ಫಲ ಸಿಗುತ್ತದೆ ಅಂತ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ಹಾಗಿದ್ರೆ ಖುಷಿ ಆಯ್ತಾ? ಹೀಗೆ ಕತೆ ಕೇಳ್ತಾ ಇರಿ, ಖುಷಿಯಾಗಿರಿ. ಮತ್ತೆ ಇನ್ನೊಂದು ಕಥೆಯಲ್ಲಿ ಭೇಟಿಯಾಗೋಣ.